ಸ್ನೇಹಿತರೆ ನಮಸ್ಕಾರ. ಇವತ್ತು ಕೆಲ ದಿನಗಳ ಹಿಂದೆ ನಡೆಯುತ್ತಿರುವ ಹಲವಾರು ಸನ್ನಿವೇಶಗಳನ್ನು ಒಂದು ಅವಲೋಕನ ಮಾಡಿದಾಗ ನಡೆದಂತಹ ಒಂದು ಘಟನೆಯನ್ನು ಯಾವ ರೀತಿಯಾಗಿ ಪ್ರತಿಬಿಂಬಿಸುತ್ತಿದ್ದಾರೆ, ಯಾವ ರೀತಿಯಾಗಿ ಅದು ಜನರ ಮನಸ್ಥಿತಿಗೆ ತೊಂದರೆಯಾಗುತ್ತಿದೆ ಎನ್ನುವ ಅರಿವು ಇಲ್ಲದೆ ಹಲವಾರು ಮೀಡಿಯಾಗಳು ಬಹಳ ಅಜಾಗರೂಕತೆಯಿಂದ ನಡೆದುಕೊಳ್ಳುತ್ತಿದ್ದಾರೆ ಎಂದು ನನ್ನ ಭಾವನೆ. ಈಗಾಗಲೇ ನಾವುಗಳೆಲ್ಲ ಸೀರಿಯಲ್ಗಳನ್ನು ನೋಡುವುದನ್ನು ನಿಲ್ಲಿಸಿದ್ದೇವೆ ಮತ್ತು ಕೇವಲ ವಾರ್ತೆಗಳನ್ನು ಮಾತ್ರ, ಎಲ್ಲ ಚಾನೆಲ್ಗಳ ವಾರ್ತೆಗಳನ್ನು ನೋಡುವ ಅಭ್ಯಾಸವನ್ನು ರೂಢಿಸಿಕೊಂಡಂಥ ನನ್ನಂಥವರು ಈಗ ವಾರ್ತೆಗಳೆಂದರೆ ವಾಕರಿಕೆ ಬರುವ ಮಟ್ಟಿಗೆ ನಿಮ್ಮ ಪ್ರಸಾರಗಳು ನಡೆಯುತ್ತಿದೆ. ಇರಲಿ, ಯಾರು ಈ ಒಂದು ಘಟನೆಯಲ್ಲಿ ತಪ್ಪು ಮಾಡಿದ್ದಾರೆ ಅವರಿಗೆ ಕಾನೂನಿನ ಮೂಲಕ ಏನು ಶಿಕ್ಷೆ ಆಗಬೇಕು ಆಗುತ್ತದೆ. ಹಾಗೆಯೇ ರೇಣುಕಾಚಾರ್ಯನ ಹೊರತುಪಡಿಸಿ ಅವರ ಶ್ರೀಮತಿಗೆ ಸಿಗಬೇಕಾದ ನ್ಯಾಯಗಳು ಕೂಡ ಸಿಗಲಿ ಎಂದು ನಾವು ಭಾವಿಸುತ್ತೇವೆ. ಆದರೆ ಆ ವ್ಯಕ್ತಿಯ ದೋಷಗಳೇನು, ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಏನು, ಅದನ್ನು ಕೂಡ ಈ ಸಮಾಜದ ಮುಂದೆ ಇಡುವ ಒಂದು ಪ್ರಯತ್ನ ಆಗಲಿ. ಅವನು ಮಾಡಿದ ತಪ್ಪಿಗೆ ಅವನ ಹೆಂಡತಿಗೆ ಶಿಕ್ಷೆ ಆಗಬಾರದು. ಇದು ನಮ್ಮ ಸಾಮಾಜಿಕ ಕಳಕಳಿ. ಇಂತಹ ಸಂದರ್ಭಗಳಲ್ಲಿ ಯಾರು ತಪ್ಪು ಮಾಡಿರುತ್ತಾರೋ ಅವರಿಗೆ ವೈಯಕ್ತಿಕವಾಗಿ ಕಾನೂನಿನ ಮೂಲಕ, ಈ ದೇಶದ ಸಂವಿಧಾನ ಕಾನೂನನ್ನು ಗೌರವಿಸುವ ನಾವುಗಳು ಅದರ ಮೂಲಕವೇ ಅವರಿಗೆ ಶಿಕ್ಷೆಯಾಗಲಿ. ಮತ್ತೊಂದು ವಿಚಾರ ಏನಂದರೆ, ಇವತ್ತಿನ ಮೀಡಿಯಾಗಳು ಈ ಮಟ್ಟದ ಪರಿಸ್ಥಿತಿಗೆ ಬಂದು ನಿಂತಿರುವುದನ್ನು ನೋಡಿದರೆ ಬಹುಶಃ ಅವರು ತನ್ನ ಆಫೀಸಿನ ಒಳಗಡೆಯೇ 4 ಗೋಡೆಗಳ ಮಧ್ಯೆಯೇ ವಿಚಾರಗಳನ್ನು ಹುಡುಕುವ ಮಾನಸಿಕ ಸ್ಥಿತಿಗೆ ಬಂದಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಯಾರೊಬ್ಬರೂ ಕೂಡ ಕರ್ನಾಟಕವನ್ನು ಸುತ್ತುವ ಎಲ್ಲ ಜಾಗಗಳಿಗೆ ಒಂದು ಹೋಗಿ ಅಲ್ಲಿನ ವಿಚಾರಗಳನ್ನು, ಅಲ್ಲಿನ ಸಮಸ್ಯೆಗಳನ್ನ ಬಗ್ಗೆ ವರದಿಯನ್ನು ಮಾಡದೆ ತಾವು ಕುಳಿತಲ್ಲಿಗೆ ವಿಷಯಗಳನ್ನು ತರಿಸಿಕೊಂಡು ತಮಗೆ ಬೇಕಾದ ರೀತಿಯಲ್ಲಿ, ತಮಗೆ ಅನಿಸಿದ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ. ಇದು ಸ್ವಸ್ಥ ಸಮಾಜಕ್ಕೆ, ಒಂದು ಒಳ್ಳೆಯ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕಳಿಸುವ ಪ್ರಯತ್ನವಾಗುತ್ತಿದೆ ಹೊರತು ಇದರಲ್ಲಿ ಯಾವುದೇ ಸಾಮಾಜಿಕ ಬದಲಾವಣೆಯಂತೂ ಕಾಣಲು ಸಾಧ್ಯವಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನೀವುಗಳು ಈಗಾಗಲೇ ಕೆಲವು ಹಂತಗಳಲ್ಲಿ ಮೀಡಿಯಾದವರು ಅಂದರೆ ಬೇರೆ ಬೇರೆ ಮಾತುಗಳು, ಬೇರೆ ಬೇರೆ ನಡವಳಿಕೆಗಳನ್ನು ತೋರಿಸುತ್ತಿದ್ದಾರೆ ಸಾಮೂಹಿಕವಾಗಿ ಸಮಾಜದಲ್ಲಿ. ಇದರ ಅರಿವು ನಿಮಗೆ ಇದ್ದಾಗ ನೀವುಗಳು ಸಾಮಾಜಿಕ ಬದಲಾವಣೆಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಕುರಿತು ನಿಮ್ಮ ಟಿ ವಿಗಳಲ್ಲಿ ತೋರಿಸಬೇಕೆಂದು ನನ್ನ ವಿನಂತಿ. ಈ ರೇಣುಕಾಚಾರ್ಯರ ವಿಚಾರದಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳು ಮತ್ತು ಒಂದು ಕಟ್ಟುನಿಟ್ಟಿನ ನಿರ್ಧಾರಗಳು ಇದೇ ವಿಚಾರವಾಗಿ
ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆಯ ವಿಚಾರದಲ್ಲಿ ಮತ್ತು ಗೋತ್ರ ಹತ್ಯಾಕಾಂಡದ ಸಂದರ್ಭದಲ್ಲಿ ಒಂದು ಮುಸ್ಲಿಂ ಮಹಿಳೆಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣದಲ್ಲಿ ನೀವುಗಳು ಏತಕ್ಕಾಗಿ ಇದನ್ನು ನಿರಾಕರಿಸುವ ಅಥವಾ ಕಡೆಗಣಿಸುವ ಮನಸ್ಥಿತಿಗೆ ಬಂದವಂಥ ಸಂದರ್ಭ ಏನು ಎನ್ನುವುದನ್ನು ಈ ಸಮಾಜದ ಮುಂದೆ ಇಡುತ್ತೀರಿ ಎಂದು ಭಾವಿಸುತ್ತೇನೆ. ನಮಸ್ಕಾರ.